ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂಬ ನಾಣ್ಣುಡಿಯೊಂದಿಗೆ ಹಲವಾರು ಕನ್ನಡ ರಾಜ್ಯೋತ್ಸವಗಳನ್ನು ಆರಂಭಿಸುವ ನಾವುಗಳು ಇಂದು ಕೂಡ ಜೈ ಭುವನೇಶ್ವರಿ ಶಾಲಾ ವಾಹನ ಚಾಲಕರ ಸಂಘಟನೆ ವತಿಯಿಂದ RPC ಲೇಔಟ್ ವಿಜಯನಗರ ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ವ್ಯಕ್ತಿಗಳು ಕನ್ನಡದ ಪರವಾಗಿ ಘೋಷಣೆಗಳನ್ನು ಕೂಗಿ ಕನ್ನಡವನ್ನು ಮೇಲ್ಗೈಗೆ ಸಾಧಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ನಟರಾಜ್ ಶರ್ಮಾ ಅವರು ಭಾಗವಹಿಸಿ ಹಾಗೂ ಕರ್ನಾಟಕ ಚಾಲಕರ ಯೂನಿಯನ್ನ ರಾಜ್ಯಾಧ್ಯಕ್ಷರಾದಂತಹ ಶಬರಿನಾಥ್ ಅವರು ಕೂಡ ಭಾಗವಹಿಸಿ, ಕರ್ನಾಟಕ ಚಾಲಕರ ಯೂನಿಯನ್ನ ಆಟೋ ಘಟಕದ ಅಧ್ಯಕ್ಷರಾದ ಸತೀಶ್ ಅವರು ಕೂಡ ಭಾಗವಹಿಸಿ ಕನ್ನಡದ ನಾಡು ನುಡಿಗಾಗಿ ಹಲವಾರು ಜೀವ ತೆತ್ತಂತಹ ಜೀವಗಳ ಪುಣ್ಯ ಸ್ಮರಣೆಯ ಜೊತೆಗೆ ನಾಡದೇವತೆ ಅಧಿದೇವತೆ ಭುವನೇಶ್ವರಿ ಪುತ್ಥಳಿಗೆ ಪುಷ್ಪಾರ್ಚನೆಯ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಚಾಲಕರು ಹಾಗೂ ಹಲವಾರು ಸಾರ್ವಜನಿಕರು ಪಾಲ್ಗೊಂಡು ನೆರೆದಿದ್ದ ತುಂಬು ಜನರ ಮಧ್ಯದಲ್ಲಿ ಕನ್ನಡ ಬಾವುಟವನ್ನು ಹಾರಿಸಿ ಕನ್ನಡ ನಾಡಗೀತೆಯನ್ನು ಮೊಳಗಿಸಿ ತದನಂತರದಲ್ಲಿ ಜೈ ಭುವನೇಶ್ವರಿಯವರಿಗೆ ಜೈಕಾರ ಹಾಕುವುದರ ಮುಖಾಂತರವಾಗಿ ಕನ್ನಡದ ನಾಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಾಗೆ ಅಲ್ಲಿ ನೆರೆದಿದ್ದಂತಹ ನೂರಾರು ಜನರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಕನ್ನಡ 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 ಕನ್ನಡವನ್ನು ಉಳಿಸಬೇಕಾದ ನಾವುಗಳೇ ಕನ್ನಡದ ಪರವಾಗಿ ಧ್ವನಿಯನ್ನು ಎತ್ತದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮುಜುಗರವನ್ನು ತಂದಿಡುವಂತಹ ಸಂದಿಗ್ಧ ಸ್ಥಿತಿಗೆ ನಾವುಗಳೇ ತಲುಪುತ್ತಿದ್ದೇವೆ. ಸ್ನೇಹಿತರೆ, ಮುಂದಿನ ದಿನದಲ್ಲಾದರೂ ಕೂಡ ವ್ಯಾಪಾರಕ್ಕೆ ಎಂದು ಬರುವಂತಹ ಅನ್ಯ ರಾಜ್ಯದ ವ್ಯಕ್ತಿಗಳಿಗೆ ನಾವೇ ಕನ್ನಡವನ್ನು ಕಲಿಸಿ ನಿಜವಾಗಿಯೂ ಕೂಡ ಕನ್ನಡವನ್ನು ಉಳಿಸಬೇಕಾದ ವ್ಯವಸ್ಥೆ ಒಳಗಡೆ ಇದ್ದೇವೆ. ನಮ್ಮ ಮಾತೃಭಾಷೆ ಯಾವುದೇ ಇರಲಿ, ಅದು ನನ್ನ ಮನೆಗೆ ಸೀಮಿತವಾಗಿರಲಿ, ನಾವು ಹೊರಭಾಗಕ್ಕೆ ಬಂದ ನಂತರದಲ್ಲಿ ಎಲ್ಲರೊಂದಿಗೆ ಕನ್ನಡದಲ್ಲಿಯೇ ವ್ಯವಹರಿಸಿ ಕನ್ನಡ ಭಾಷೆಯನ್ನು ಉಳಿಸೋಣ ಎಂದು ಪಣ ತೊಡೋಣ.